ಪೆರಿಪೆರಲ್ ರಿಂಗ್ ರಸ್ತೆಗೋಸ್ಕರ ಭೂಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ನಾವು ಮುಂದಾಗ್ತಾ ಇದ್ದೀವಿ ಅಂತ ವರ್ಷದ ಹಿಂದಷ್ಟೇ ಪ್ರಕ್ರಿಯೆಗಳೆಲ್ಲ ಸ್ಟಾರ್ಟ್ ಆಗಿತ್ತು. ಇನ್ಫ್ಯಾಕ್ಟ್ ನೋಟಿಸ್ ಕೊಡುವಂತಹ ಕೆಲಸವನ್ನು ಕೂಡ BDA ವತಿಯಿಂದ ಮಾಡಲಾಗಿತ್ತು. ಬಟ್ ಈಗ ಯಾವ್ಯಾವ ಮನೆಗಳಿಗೆ BDA ನೋಟಿಸ್ ಕೊಟ್ಟು ನಿಮ್ಮ ಜಾಗ ಭೂಸ್ವಾಧೀನಕ್ಕೆ ಒಳಪಡ್ತಾ ಇದೆ ಅಂತ ಮಾಲೀಕರಿಗೆ ಹೇಳಿತ್ತು, ಅದೇ ಜಾಗಕ್ಕೆ ಈಗ ಪ್ರಾಪರ್ಟಿ ಟ್ಯಾಕ್ಸ್ಗಳನ್ನು ಕಟ್ಟಿಸ್ಕೊಳ್ಳೋದು, ಆಮೇಲೆ ಭೂಮಿಗೆ ಸಂಬಂಧಪಟ್ಟಂತೆ ಅನೇಕ ದುಡ್ಡುಗಳನ್ನು ಕಟ್ಟಿಸ್ಕೊಳ್ಳೋದ್ರ ಮೂಲಕ ಜನರನ್ನ ಗೊಂದಲಕ್ಕೆ ತಳ್ಳಲಾಗಿದೆ. ಡೀಟೇಲ್ ರಿಪೋರ್ಟ್ ಅನ್ನು ನೋಡ್ಕೊಂಡು ಬರೋಣ ಬನ್ನಿ. ಪೆರಿಫೆರಲ್ ರಿಂಗ್ ರೋಡ್ 2 ವಿಚಾರದಲ್ಲಿ BDA ಎಡವಟ್ಟು, ಭೂ ಸ್ವಾಧೀನದ ನೋಟಿಸ್ ಬಳಿಕವೂ ತೆರಿಗೆ ವಸೂಲಿ. ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬೆಂಗಳೂರು ದಿನ ಕಳೆದಂತೆ ವೇಗವಾಗಿ ಬೆಳೀತಾ ಇರೋ ನಗರ. ಬೆಂಗಳೂರಿನ ವಾಹನ ಒತ್ತಡ ತಡೆಯುವ ನಿಟ್ಟಿನಲ್ಲಿ BDA ನಗರದಾಚೆ ಪೆರಿಫೆರಲ್ ರಿಂಗ್ ರೋಡ್ ಪ್ರಾಜೆಕ್ಟ್ಗೆ ಮುಂದಾಗಿ ಭೂ ಸ್ವಾಧೀನಕ್ಕೂ ತಯಾರಿ ಆರಂಭಿಸಿ ರಸ್ತೆ ಹಾದು ಹೋಗುವ ಪ್ರದೇಶಗಳ ಮಾಲೀಕರಿಗೆ ನೋಟಿಸ್ ನೀಡಿತ್ತು. ಆದರೆ ಈಗ ನೋಟಿಸ್ ನೀಡಿದ ಬಳಿಕವೂ ಜಾಗಕ್ಕೆ ಬಿ ಖಾತಾ ನೀಡಿದ್ದಲ್ಲದೆ ಸ್ಥಳೀಯರಿಂದ ತೆರಿಗೆ ಹಣ ಕೂಡ ಪಾವತಿ ಮಾಡಿಸಿಕೊಂಡಿದೆ. ಇದರಿಂದ ಗೊಂದಲಕ್ಕೆ ಒಳಗಾಗಿರೋ ಜನ BDA ನಡೆ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯ 15ಕ್ಕೂ ಹೆಚ್ಚು ಗ್ರಾಮದ ಜಾಗದಲ್ಲಿ ಪೆರಿಫೆರಲ್ ರಸ್ತೆ ಮತ್ತು BMTC ಬಸ್ ಡಿಪೋ ಹಾಗೂ ಟ್ರಕ್ ಟರ್ಮಿನಲ್ ಮಾಡೋದಕ್ಕೆ ಭೂಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಭೂಮಿಯ ಮಾಲೀಕರಿಗೆ BDA ನೋಟಿಸ್ ಕೊಟ್ಟಿತ್ತು. 2006ರ ನೋಟಿಫಿಕೇಶನ್ ಆಗಿದ್ದ ಯೋಜನೆಯನ್ನ ಮಧ್ಯ ಕೈಬಿಟ್ಟಿರೋದಾಗಿ ಹೇಳಿತ್ತು. ಆದರೆ ಏಕಾಏಕಿ 20 ವರ್ಷದ ಬಳಿಕ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿ ನೋಟಿಸ್ ನೀಡಿತ್ತು. ಇದರಿಂದ ಈ ಭಾಗದ ಜನ ಗೊಂದಲದ ಜೊತೆಗೆ ಆತಂಕಕ್ಕೂ ಒಳಗಾಗಿದ್ರು. ಆದರೆ ಈಗ ನೋಟಿಸ್ ನೀಡಿದ ಬಳಿಕವೂ ಈ ಭಾಗದ ಮಾಲೀಕರ ಬಳಿ ಮತ್ತೆ ತೆರಿಗೆ ಪಾವತಿ ಮಾಡಿಸಿಕೊಂಡಿದೆ. ಆತ ಈ ಭಾಗದಲ್ಲಿ ರಸ್ತೆ ನಿರ್ಮಾಣ ಆಗುತ್ತೆ ಅನ್ನೋದನ್ನ BDAನೇ ಹೇಳಿದ್ರು. ಮತ್ತೊಂದು ಕಡೆ ಗುರುತಾಗಿರುವ ಭೂ ಪ್ರದೇಶಗಳ ರಿಜಿಸ್ಟ್ರೇಷನ್ ಅನ್ನು ಕೂಡ BDA ಬ್ಲಾಕ್ ಮಾಡಿಲ್ಲ. ಈಗಲೂ ಕೂಡ ಬಿ ಖಾತಾವನ್ನ ನೀಡ್ತಾ ಇದೆ. ಜೊತೆಗೆ ನಗರಸಭಾ ವ್ಯಾಪ್ತಿಯಲ್ಲಿದ್ದೀರಾ ಅನ್ನೋ ಕಾರಣಕ್ಕೆ ಈ ಹಿಂದಿನಕ್ಕಿಂತಲೂ 2 ಪಟ್ಟು ಹೆಚ್ಚು ತೆರಿಗೆ ಕಟ್ಟಿಸಿಕೊಂಡಿದೆ. ಆತ ಜಾಗ ಉಳಿಸಿಕೊಳ್ಳೋಕೆ ಜನ ಹೋರಾಟ ಮಾಡ್ತಾ ಇದ್ರೆ ಇತ್ತ BDA ಒಂದ್ ಕಡೆ ನೋಟಿಸ್ ನೀಡಿ ಮತ್ತೊಂದು ಕಡೆ ತೆರಿಗೆ ಕಟ್ಟಿಸಿಕೊಂಡು ಜನರನ್ನ ಗೊಂದಲಕ್ಕೆ ದೂಡಿದೆ. ಈ ಬಗ್ಗೆ ಅಧಿಕಾರಿಗಳನ್ನ ಕೇಳಿದ್ರೆ ಯಾವ ಅಧಿಕಾರಿಯೂ ಈ ಬಗ್ಗೆ ಮಾಹಿತಿ ನೀಡುತ್ತಿಲ್ಲ. ಇದರಿಂದ ಈ ಭಾಗದ 15 ಗ್ರಾಮಗಳ ಜನರು ಕೂಡ ಚಿಂತೆಗೀಡಾಗುವಂತಾಗಿದೆ. ಸರ್, ಈಗ 2025 ಫೆಬ್ರವರಿಲಿ ಏನು ಬಿ ಖಾತೆ ಚಾಲನೆ ಮಾಡಿದ್ದಾರೆ ಸರ್ಕಾರ, ಅದರಂತೆ ಡಬಲ್ ಹಣ, ಯಾಕೆಂದರೆ ನಮ್ಮದೆಲ್ಲ ಬಿ ಖಾತೆ ಬರುತ್ತೆ. ಸೊ ಬಿ ಖಾತಾದಲ್ಲಿ ಸಾಮಾನ್ಯ ಜನತೆ ಡಬಲ್ ಹಣ ಕಟ್ಟು ಏನು PRR 2ಗೆ ಏನು ರಿಸರ್ವ್ ಮಾಡಿದ್ರಲ್ಲ ಅದೇ ಜಮೀನುಗಳಲ್ಲೇ ಇವ್ರಿಗೆ ವಾರ್ಡನ್ನು ವಿಂಗಡಿಸಿ ನಗರಸಭೆ ಮಾಡಿ ಮೇಲ್ದರ್ಜೆಗೆ ಏರಿಸಿ ಅದಕ್ಕೂ ದುಡ್ಡು ಕಟ್ಸ್ಕೊತಾ ಇದ್ದಾರೆ. ಸೊ ಯಾಕೆ ನೀವು ನೋಟಿಸ್ ಕೊಟ್ಟ ಮೇಲೆ ನೀವು ಬ್ಲಾಕ್ ಮಾಡಬೇಕಾಯ್ತಲ್ಲ? ಈಗ 2005ರಲ್ಲಿ 1800 ಚಿಲ್ಲರೆ ಎಕರೆ ಜಮೀನೇನಿದೆ ಅದ್ರ ಬಗ್ಗೆ ಏನು ಮಾಡಲಿಲ್ಲ ನೀವು, ಅಂದರೆ ಬ್ಲಾಕ್ ಮಾಡಲಿಲ್ಲ. ನೀವು ಬ್ಲಾಕ್ ಮಾಡಿದ್ದಿದ್ರೆ ರಿಜಿಸ್ಟ್ರೇಷನ್ ಆಗ್ತಾ ಇರಲಿಲ್ಲ. BDA ಸೊತ್ತು ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಈ ಪರಿಸ್ಥಿತಿ ಬರ್ತಾ ಇಲ್ಲ ಎಲ್ರಿಗೂ. ಪೆರಿಫೆರಲ್ ರಿಂಗ್ ರೋಡ್ 2ರ ಯೋಜನೆಗೆ ಸಂಪೂರ್ಣ ವಿರೋಧ ವ್ಯಕ್ತವಾಗ್ತಿದೆ. ಸದ್ಯ ಟ್ರಕ್ ಟರ್ಮಿನಲ್ ಮಾಡೋದಾಗಿ ಭೂಸ್ವಾಧೀನಕ್ಕೆ BDA ಮುಂದಾಗಿದೆ. ಆದರೆ ಕಳೆದ ಕೆಲ ವರ್ಷಗಳ ಹಿಂದೆಯೇ ದಾಸನಪುರ ಬಳಿ ಟ್ರಕ್ ಟರ್ಮಿನಲ್ ಒಂದನ್ನ ನಿರ್ಮಾಣ ಮಾಡಿ ಇನ್ನೂ ಕೂಡ ಓಪನ್ ಮಾಡಿಲ್ಲ. ಇದನ್ನ ಉಪಯೋಗ ಮಾಡದೆ ವಾಸ ಮಾಡೋ ಜಾಗ ಸ್ವಾಧೀನಕ್ಕೆ ಮುಂದಾಗಿರೋದು ಜನರನ್ನ ಕೆರಳಿಸಿದೆ. ಈ ಸಂಬಂಧ ಸದ್ಯ ಸ್ಥಳೀಯರು BDA ಮತ್ತು ಯೋಜನೆ ವಿರುದ್ಧ ನ್ಯಾಯಾಲಯಕ್ಕೆ ಹೋಗುವ ತೀರ್ಮಾನಕ್ಕೆ ಬಂದಿದ್ದು ಶೀಘ್ರದಲ್ಲೇ ನ್ಯಾಯಾಲಯದ ಮೆಟ್ಟಿಲು ಹತ್ತಲಿದ್ದಾರೆ. ಆಕ್ಚುಲಿ ಇದೇನಾಗಿದೆ ಅಂತ ಹೇಳಿದ್ರೆ 2005ರಲ್ಲಿ ಒಂದು ಪ್ರಿಲಿಮಿನರಿ ನೋಟಿಫಿಕೇಶನ್ ಅಂತೇಳಿ ಕೊಟ್ಟಿದ್ದಾರೆ. 2005 ನೋಟಿಫಿಕೇಶನ್ ಆದಮೇಲೆ ಇವಾಗ 2025 ಜನವರಿ ತಿಂಗಳಲ್ಲಿ ಮತ್ತೆ ಇನ್ನೊಂದು ನೋಟಿಫಿಕೇಶನ್ ಮಾಡಿದ್ದಾರೆ. ಬಟ್ ಇನ್ ಬಿಟ್ವೀನಲ್ಲಿ ಏನಾಗಿದೆ ಏನೋಗಿದೆ ಅದ್ರ ಬಗ್ಗೆ ಯಾರಿಗೂ ಗಮನಕ್ಕೆ ತಂದಿಲ್ಲ. ಅದಕ್ಕಿಂತ ಮುಂಚೆ ಏನಾಗಿದೆ, ಇನ್ ಬಿಟ್ವೀನಲ್ಲಿ 2011-12ರಲ್ಲಿ BDA ಅವರು ಸರ್ಕಾರಕ್ಕೆ ಒಂದು ಮನವಿನ ಸಲ್ಲಿಸ್ತಾರೆ. ಏನಂತ ಹೇಳಿದ್ರೆ, ನಮಗೆ ಈ PRR 2 ಅಂತಕ್ಕಂಥದ್ದು ಏನಿದೆ ಇದ್ರದ್ದು ಅವಶ್ಯಕತೆ ಇಲ್ಲ. ಆಲ್ರೆಡಿ ನೈಸ್ ರೋಡ್ ಅಡ್ಜಸೆಂಟಲ್ಲಿ ಇದೆ. ಇದ್ರ ಮಧ್ಯೆ ಬನ್ನೇರುಘಟ್ಟ ಹತ್ರ ಅರಣ್ಯ ಇಲಾಖೆ ಪ್ರದೇಶಗಳು ಹೋಗುತ್ತೆ, ವಸತಿ ನಿರ್ಮಾಣ ಏನು ಮಾಡಿಕೊಟ್ಟಿದ್ದಾರೆ ಗೌರ್ಮೆಂಟಿಂದ ಅದು ಹೋಗುತ್ತೆ ಅಂತೇಳಿ ಹೇಳ್ತಾರೆ. ಬಟ್ ಆದ್ರೂ ಕೂಡ ಏನು ಮಾಡಿದ್ದಾರೆ, ಯಾರ ಗಮನಕ್ಕೂ ತರದೇನೆ ಸಡನ್ನಾಗಿ 2025 ಜನವರಿಯಲ್ಲಿ 20 ವರ್ಷಗಳಾದ ಮೇಲೆ ಇವ್ರೇನು ಮಾಡಿದ್ರು, ಅದೇ ನೋಟಿಫಿಕೇಶನ್ ಮತ್ತೆ ಹಳೆ ರೆಫರೆನ್ಸ್ ಕೊಟ್ಬಿಟ್ಟು ಇವಾಗ ನೋಟಿಸ್ ಇಶ್ಯೂ ಮಾಡಿಬಿಟ್ಟಿದ್ದಾರೆ. ಒಟ್ಟಾರೆ ಬೆಂಗಳೂರಿನಲ್ಲಿ ಮನೆ ಮಾಡುವ ಆಸೆಯಿಂದ ಜಾಗ ತೆಗೆದುಕೊಂಡು ಮನೆ ಕಟ್ಟಿದ ಜನ ಅತಂತ್ರಕ್ಕೆ ಸಿಲುಕುವಂತಾಗಿದೆ. BDA ಮಾತ್ರ ಈ ಬಗ್ಗೆ ಯಾವುದೇ ಮಾಹಿತಿ ನೀಡದೆ ತೆರಿಗೆ ಕಟ್ಟಿಸಿಕೊಳ್ಳುತ್ತಿರೋದು ನಿಜಕ್ಕೂ ವಿಪರ್ಯಾಸ. ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು.